ಮೂವಿ ಸ್ಟಾರ್ಟ್ ಆಗುತ್ತೆ. ಮೊದಲು ನಮಗೆ ಒಂದು ಊರನ್ನು ತೋರಿಸ್ತಾರೆ. ಆ ಊರಿನಲ್ಲಿ ಆಂಜನೇಯ ಸ್ವಾಮಿಯ ಪೂಜೆ ನಡೆಯುತ್ತಿರುತ್ತೆ. ಹಾಗೆ ಕೆಲವು ಜನರು ಒಂದು ಮನೆಯ ಮುಂದೆ ತಮ್ಮ ಚಪ್ಪಲಿಗಳನ್ನ ಕಾಲಿನಿಂದ ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿರುತ್ತಾರೆ. ಹಾಗೆ ಆ ಮನೆಗೆ ನಮಸ್ಕರಿಸಿ ಹೋಗುತ್ತಿರುತ್ತಾರೆ. ಈಗ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ನಾಗಪ್ಪ ಅನ್ನುವರನ್ನು ತೋರಿಸುತ್ತಾರೆ. ಅವರು ಆ ಊರಿನ ಪಂಚಾಯಿತಿಯ ಮುಖ್ಯಸ್ಥರಾಗಿರುತ್ತಾರೆ. ಹಾಗೆ ಪೂಜೆಯನ್ನು ಮುಗಿಸಿಕೊಂಡು ಹೋಗುವಾಗ ಅವರಿಗೆ ಪೋಸ್ಟ್ಮನ್ ಬಂದು ಒಂದು ಪತ್ರವನ್ನ ಕೊಡುತ್ತಾನೆ. ಆ ಪತ್ರದಲ್ಲಿ ತನ್ನ ಮಗನಾದ ವಿಶ್ವ, ಅಂದರೆ ಈ ಚಿತ್ರದ ನಾಯಕ, ಇನ್ನು 15 ದಿನದಲ್ಲಿ ಆ ಊರಿಗೆ ಬರಲಿದ್ದಾನೆ ಎಂದು ಬರೆದಿರುತ್ತಾನೆ. ಈ ಖುಷಿಯ ವಿಚಾರವನ್ನ ಮನೆಗೆ ಹೋಗಿ ತನ್ನ ಹೆಂಡತಿಯ ಮುಂದೆ ಹೇಳುತ್ತಾನೆ. ಹಾಗೆ ಹೆಂಡತಿಯ ಅಣ್ಣ ಕೂಡ ಅಲ್ಲಿ ಇರುತ್ತಾನೆ. ಹೆಂಡತಿಯ ಅಣ್ಣ ಇದ್ದವನು ತನ್ನ ಮಗಳಾದ ಪುಷ್ಪ, ಅಂದರೆ ಈ ಚಿತ್ರದ ನಾಯಕಿಗೂ ಕೂಡ ವಿಶ್ವ ಬರುವ ಸುದ್ದಿಯನ್ನ ಹೇಳುತ್ತಾನೆ. ಪುಷ್ಪನು ಈಗ ಖುಷಿ ಪಡುತ್ತಾಳೆ. ನಾಗಪ್ಪ ಇದ್ದವನು ತನ್ನ ಮಗ ಅಡ್ಡಾಡಲು ಹೊಸ ಕಾರನ್ನು ಸಹಿತ ಈಗ ತೆಗೆದುಕೊಂಡು ಬರುತ್ತಾನೆ. ಮುಂದಿನ ದೃಶ್ಯದಲ್ಲಿ ಈಗ ವಿಶ್ವ, ಅಂದರೆ ಚಿತ್ರದ ನಾಯಕ, ಊರಿಗೆ ಬರುತ್ತಾನೆ. ಅವನನ್ನ ಕಾರಿನಲ್ಲಿ ಹೋಗಿ ಕರೆದುಕೊಂಡು ನಾಗಪ್ಪ ಬರುತ್ತಾನೆ. ಕಾರಿನಲ್ಲಿ ಊರಿಗೆ ಬರುವಾಗ ಬೇರೆ ರಸ್ತೆಯಲ್ಲಿ ಹೋಗಿದ್ದಕ್ಕೆ ವಿಶ್ವ ಇದ್ದವನು ಈ ಕಡೆ ಏಕೆ ಎಂದು ಕೇಳುತ್ತಾನೆ. ನಾಗಪ್ಪ ಅಥವಾ ಬೇರೆ ಯಾರೂ ಸಹಿತ ಇಲ್ಲಿ ಏನು ಹೇಳುವುದಿಲ್ಲ. ನಾವು ಈಗ ತೋಟದ ಮನೆಯಲ್ಲಿ ಇದ್ದೇವೆ ಎಂದು ನಾಗಪ್ಪ ಹೇಳುತ್ತಾನೆ. ಈಗ ಮನೆಗೆ ಬರುತ್ತಾನೆ, ಎಲ್ಲರನ್ನ ಭೇಟಿಯಾಗುತ್ತಾನೆ. ಹಾಗೆ ಮುಂದಿನ ದೃಶ್ಯದಲ್ಲಿ ಈಗ ಪುಷ್ಪಳಿಗೂ ವಿಶ್ವ ಇದ್ದವನು ಭೇಟಿಯಾಗುತ್ತಾನೆ. ಇಬ್ಬರು ಸೇರಿ ಊರಲ್ಲಿರುವ ಮನೆಗೆ ಬರುತ್ತಿರುತ್ತಾರೆ. ಅಷ್ಟರಲ್ಲಿ ಆ ಮನೆಯ ಮುಂದೆನೆ ಈಗ ಬರುತ್ತಾರೆ. ಅಲ್ಲಿ ಕಾರನ್ನ ನಿಲ್ಲಿಸುವಂತೆ ಈಗ ಪುಷ್ಪ ಹೇಳುತ್ತಾಳೆ. ಏಕೆ ಎಂದು ಕೇಳಿದರೂ ಪುಷ್ಪ ಅಲ್ಲಿ ಏನು ಹೇಳುವುದಿಲ್ಲ. ಈಗ ಕಾರನ್ನ ನಿಲ್ಲಿಸಿ ತನ್ನ ಚಪ್ಪಲಿಗಳನ್ನು ಅಲ್ಲೇ ಬಿಟ್ಟು ಕಾರನ್ನ ತಳ್ಳಿಕೊಂಡು ಹೋಗುವಂತೆ ಹೇಳುತ್ತಾಳೆ. ಹಾಗೆ ಈಗ ಆ ಮನೆಯ ಮುಂದೆ ತಳ್ಳಿಕೊಂಡು ಹೋಗುತ್ತಾರೆ. ಇದರ ವಿಷಯವನ್ನ ಮನೆಯಲ್ಲಿ ಹೇಳುತ್ತೇನೆ ಎನ್ನುತ್ತಾಳೆ ಪುಷ್ಪ. ಹಾಗೆ ಇಬ್ಬರು ಸೇರಿ ಮನೆಗೆ ಬರುತ್ತಾರೆ. ಈಗ ಆ ವಿಷಯವನ್ನ ಹೇಳಲು ಶುರು ಮಾಡುತ್ತಾಳೆ ಪುಷ್ಪ. 4 ವರ್ಷದ ಹಿಂದೆ ಈ ಒಂದು ಊರಿಗೆ ಒಬ್ಬ ಉಗ್ರಯ್ಯ ಎಂಬ ಮಂತ್ರವಾದಿ ಬರುತ್ತಾನೆ. ಅವನು ಮೋಡಿ ವಿದ್ಯೆ ಕಲಿತಿದ್ದರಿಂದ ಯಾರೂ ಕೂಡ ಅವನ ವಿರುದ್ಧ ಮಾತನಾಡುತ್ತಿರಲಿಲ್ಲ. ಮಾತನಾಡಿದರೆ ಅವರನ್ನು ದೆವ್ವ ಪಿಸಾಚಿ ಈ ರೀತಿಯಾಗಿ ಮೋಸದಿಂದ ಕೊಲ್ಲುತ್ತಿರುತ್ತಾನೆ ಎಂದು ಹೇಳುತ್ತಾಳೆ. ಹಾಗೆ ಹೇಳುತ್ತಿರುವಾಗ ಮತ್ತೊಂದು ವಿಷಯವನ್ನ ಹೇಳುತ್ತಾಳೆ. ಪ್ರತಿ ವರ್ಷ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ನಡೆಯುವಾಗ ಸಹಿತ ನಾವು ಆ ಪಲ್ಲಕ್ಕಿಯನ್ನ ಉಗ್ರಯ್ಯನ ಮನೆ ಮುಂದೆ ಕೆಳಗೆ ಇಳಿಸಿಕೊಂಡು ಒಯ್ಯುತ್ತೇವೆ ಎಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿದಕ್ಕೆ ವಿಶ್ವಕ್ಕೆ ಕೋಪ ಬರುತ್ತೆ. ಯಾರಾದರೂ ದೇವರಕ್ಕಿಂತ ಹೆಚ್ಚಲ್ಲ, ಈಗ ದೇವರನ್ನೇ ಕೆಳಗಡೆ ಇಳಿಸಿಕೊಂಡು ಹೋಗುತ್ತೀರಿ ಎಂದರೆ ಇದು ಹೇಗೆ ಎಂದು ಎಲ್ಲರನ್ನು ಬೈಯುತ್ತಾನೆ. ನಾನು ಉಗ್ರಯ್ಯನ ಜೊತೆ ಜಗಳವಾಡುತ್ತೇನೆ, ನೋಡ್ತಾ ಇರಿ, ಅವನನ್ನ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ಎನ್ನುತ್ತಾನೆ. ಈಗ ಮುಂದಿನ ದೃಶ್ಯದಲ್ಲಿ ವಿಶ್ವ ಎದ್ದವನು ಹತ್ತೂರಿನ ಪಂಚಾಯಿತಿಯನ್ನ ಕೂಡಿಸುತ್ತಾನೆ. ಆ ಪಂಚಾಯಿತಿಯಲ್ಲಿ ಮೋಡಿ ವಿದ್ಯೆ ಕಲಿತಿರುವ ಉಗ್ರನಿಗೆ ಯಾರೂ ಕೂಡ ಭಯಪಡಬೇಡಿ, ಇದೆಲ್ಲ ಅಂಧಭಕ್ತಿ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಆ ಒಂದು ಪಂಚಾಯಿತಿಗೆ ಉಗ್ರಯ್ಯನ ಕಡೆಯಿಂದ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ನನ್ನ ವಿರುದ್ಧ ಮಾತನಾಡಿದರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಎಂದು ಉಗ್ರಯ್ಯ ಬರೆದಿರುತ್ತಾನೆ. ಆ ಪತ್ರವನ್ನು ಓದಿದ ವಿಶ್ವ, ಈ ಒಂದು ಪತ್ರ ಸಾಕು, ಉಗ್ರಯ್ಯನ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಆ ಪತ್ರವು ಉರಿದು ಹೋಗುತ್ತೆ. ಎಲ್ಲರೂ ಕೂಡ ಉಗ್ರಯ್ಯನ ಶಕ್ತಿಯನ್ನು ಮತ್ತೆ ಮಾತಾಡಲು ಶುರು ಮಾಡುತ್ತಾರೆ. ಆವಾಗ ಮತ್ತೆ ವಿಶ್ವನು, ಇದು ಒಂದು ದ್ರವಕ ಇದ್ದ ಹಾಗೆ, ಇದಕ್ಕೆ ಯಾರೂ ಹೆದರಬೇಡಿ ಎಂದು ಹೇಳುತ್ತಾನೆ. ಇಲ್ಲಿ ಪಂಚಾಯಿತಿಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಉಗ್ರಯ್ಯನಿಗೆ ಮರ್ಯಾದೆ ಕೊಡೋದು ಬಿಡೋದು ಅವರವರ ಇಚ್ಛೆ, ಏನಾದರೂ ಮಾಡಿ. ಹಾಗೆ ಯಾವ ಉಗ್ರಯ್ಯನಿಗೆ ಮರ್ಯಾದೆ ಮತ್ತು ಪಂಚಾಯತ್ಗೆ ಏನೂ ಸಂಬಂಧ ಇಲ್ಲ ಎಂದು ಹೇಳುತ್ತಾನೆ. ಈ ಬಾರಿ ಜಾತ್ರೆ ನಡೆದಾಗ ನಾವು ಎಲ್ಲರೂ ಒಕ್ಕಟ್ಟಾಗಿ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿಯನ್ನ ಕೆಳಗೆ ಇಳಿಸೋದು ಬೇಡ, ಅವನ ಮುಂದೆ ತೆಗೆದುಕೊಂಡು ಹೋಗೋಣ ಎಂದು ಈಗ ವಿಶ್ವ ಇದ್ದವನು ಹೇಳುತ್ತಾನೆ. ಅದಕ್ಕೆ ಎಲ್ಲ ಜನರು ಕೂಡ ಒಪ್ಪಿಕೊಳ್ಳುತ್ತಾರೆ. ಈಗ ಮುಂದಿನ ದೃಶ್ಯದಲ್ಲಿ ಉತ್ಸವ ಆರಂಭವಾಗುತ್ತದೆ. ಆಂಜನೇಯ ಸ್ವಾಮಿ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಬರುತ್ತಿರುತ್ತಾರೆ. ಈಗ ಉಗ್ರಯ್ಯನ ಮನೆಯ ಮುಂದೆ ಬರುತ್ತೆ. ಉಗ್ರಯ್ಯ ಮನೆಯಲ್ಲಿ ಇಲ್ಲ ಎಂಬುದನ್ನು ನೋಡುತ್ತಾನೆ. ವಿಶ್ವ ಇದ್ದವನು ಹೇಳುತ್ತಾನೆ, ಎಲ್ಲ ಊರಿನ ಜನರು ಒಕ್ಕಟ್ಟಾದ ಮೇಲೆ ಅವನು ಹೆದರಿಕೊಂಡು ಓಡಿದ್ದಾನೆ. ಈಗ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿಯನ್ನ ತೆಗೆದುಕೊಂಡು ಹೋಗೋಣ ಬನ್ನಿ ಎಂದು ಹೇಳುತ್ತಾನೆ. ಹಾಗೆ ಎಲ್ಲ ಜನರು ಪಲ್ಲಕ್ಕಿಯನ್ನ ತೆಗೆದುಕೊಂಡು ಉಗ್ರಯ್ಯನ ಮನೆ ಮುಂದೆ ಹೋಗುವಾಗ ಕಲ್ಲುಗಳು ಬೀಳಲು ಶುರು ಮಾಡುತ್ತವೆ. ಹಾಗೆ ಜೋರಾಗಿ ಗಾಳಿ ಬೀಸುತ್ತೆ. ಎಲ್ಲರಿಗೂ ಕೂಡ ಗಾಯ ಆಗುತ್ತೆ. ಹಾಗೆ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿಯನ್ನ ಅಲ್ಲೇ ಬಿಟ್ಟು ಎಲ್ಲರೂ ಸಹಿತ ಓಡಿ ಹೋಗಿಬಿಡುತ್ತಾರೆ. ಮುಂದಿನ ದೃಶ್ಯದಲ್ಲಿ ಹೀಗೆ ಆಗಿದ್ದಕ್ಕೆ ಈಗ ನಾಗಪ್ಪ ಅವರ ಮನೆಯಲ್ಲಿ ಪೊಲೀಸರು ಮತ್ತು ಊರಿನ ಮುಖಂಡರು ಕುಳಿತಿರುತ್ತಾರೆ. ಪೊಲೀಸರು ಸಹಿತ ನಾಗಪ್ಪನಿಗೆ ಬೈಯುತ್ತಾರೆ ಮತ್ತು ಊರಿನ ಮುಖಂಡರು ಸಹಿತ, ನಿನ್ನ ಮಗನ ಮಾತು ಕೇಳಿ ನಾವು ಸಹಿತ ಈ ತಪ್ಪನ್ನು ಮಾಡಲು ಹೊರಟಿದ್ದೇವೆ ಎಂದು ಹೇಳುತ್ತಾರೆ. ಊರಿನ ಜನರು ಮತ್ತು ಪೊಲೀಸರು ತನ್ನ ತಂದೆಯನ್ನು ಬೈದಿದ್ದಕ್ಕೆ ಕೋಪ ಬರುತ್ತೆ ವಿಶ್ವನಿಗೆ. ಈಗ ಹೇಗಾದರೂ ಮಾಡಿ ಉಗ್ರಯ್ಯನನ್ನ ಸೋಲಿಸಲೇಬೇಕು ಎಂದು ವಿಚಾರ ಮಾಡಿ ತನ್ನ ಕಾರನ್ನ ತೆಗೆದುಕೊಂಡು ಆ ಉಗ್ರಯ್ಯನ ಮನೆ ಮುಂದೆ ಬರುತ್ತಾನೆ. ಕಾರಿನಿಂದ ಕೆಳಗೆ ಇಳಿಯದೆ ಅಲ್ಲೇ ಅಡ್ಡಾಡುತ್ತಾನೆ. ಎಲ್ಲ ಜನರಿಗೂ ಸಹಿತ ಇಲ್ಲಿ ಏನೂ ಆಗುವುದಿಲ್ಲ ಎಂದು ತೋರಿಸುತ್ತಾನೆ. ಅಲ್ಲಿಂದ ಮುಂದೆ ಹೋಗುತ್ತಾನೆ. ಮುಂದೆ ಹೋಗ್ತಾ ಇದ್ದ ಕಾರ್ ತಾನಾಗಿ ನಿಂತು ಬಿಡುತ್ತೆ. ಕಾರ್ ತಾನು ಹೋದ ದಾರಿಯಿಂದ ಮತ್ತೆ ಮರಳಿ ಉಗ್ರಯ್ಯನ ಮನೆ ಮುಂದೆ ಬರುತ್ತೆ. ಇಲ್ಲಿ ನಮಗೆ ಮೊದಲು ಉಗ್ರಯ್ಯನನ್ನ ತೋರಿಸುತ್ತಾರೆ. ವಿಶ್ವ ಇದ್ದವನು ಉಗ್ರಯ್ಯನ ಕಾಲಿನ ಮೇಲೆ ಬಿದ್ದಿರುತ್ತಾನೆ. ಈಗ ಒಂದು ಎಚ್ಚರಿಕೆಯನ್ನ ಇಲ್ಲಿ ಕೊಡುತ್ತಾನೆ, ನೀನು ನನ್ನನ್ನು ಬೈಯಬಾರದಿತ್ತು ಎಂದು. ಎಷ್ಟು ಹೇಳಿದರೂ ಸಹಿತ ವಿಶ್ವ ಉಗ್ರಯ್ಯನ ಮಾತು ಕೇಳುವುದಿಲ್ಲ. ಅವಾಗ ಉಗ್ರಯ್ಯ ಇದ್ದವನು ವಿಶ್ವನ
ನಾಲಿಗೆ ಅಂದರೆ ಮಾತು ಬರದಂತೆ ಮಾಡುತ್ತಾನೆ. ಉಗ್ರಯ್ಯ ಆ ವಿಶ್ವನನ್ನ ಕಾರಿನಲ್ಲಿ ಕೂರಿಸಿಕೊಂಡು ವಿಶ್ವನ ಮನೆಗೆ ಹೋಗಿ ಅವನನ್ನ ಅಲ್ಲಿ ಬಿಟ್ಟು ಬರುತ್ತಾನೆ. ಹಾಗೆ ಇಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬರುತ್ತಾನೆ ನಾಗಪ್ಪ ಮತ್ತು ಅವನ ಹೆಂಡತಿಗೆ. ತನ್ನ ಮಗನಾದ ವಿಶ್ವನಿಗೆ ಮಾತು ಬರದಿದ್ದನ್ನ ಕಂಡ ತಂದೆ ತಾಯಿ ಇಬ್ಬರು ದುಃಖ ಪಡುತ್ತಾರೆ. ಈಗ ಉಗ್ರಯ್ಯನ ಹತ್ತಿರ ಮತ್ತೆ ನಾಗಪ್ಪ ಇದ್ದವನು ಬರುತ್ತಾನೆ. ನನ್ನ ಮಗನಿಗೆ ಮಾತು ಬರುವಂತೆ ಮಾಡು ಎಂದು ಹೇಳುತ್ತಾನೆ. ಆವಾಗ ಉಗ್ರಯ್ಯ ಇದ್ದವನು ತನ್ನ ಚಪ್ಪಲಿಗಳನ್ನು ತೆಗೆದುಕೊಂಡು ಬರುವಂತೆ ಹೇಳುತ್ತಾನೆ. ನಾಗಪ್ಪನಿಗೆ ಇದು ಇಷ್ಟವಿಲ್ಲದಿದ್ದರೂ ಮಗನ ಸಲುವಾಗಿ ಈ ಒಂದು ಕೆಲಸವನ್ನು ಮಾಡುತ್ತಾನೆ. ಚಪ್ಪಲಿ ಕೊಟ್ಟ ನಂತರ ಚಪ್ಪಲಿಯ ಕೆಳಗೆ ಹತ್ತಿದ್ದ ಮಣ್ಣನ್ನು ಕೊಟ್ಟು, ಈ ಒಂದು ಮಣ್ಣನ್ನು ಹೋಗಿ ಜೇನುತುಪ್ಪದಲ್ಲಿ ಹಾಕಿ ನಿನ್ನ ಮಗನಿಗೆ ಕುಡಿಸು, ಅವನಿಗೆ ಮಾತು ಬರುತ್ತೆ ಎಂದು ಹೇಳುತ್ತಾನೆ. ಅದನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಆದರೆ ಮನೆಯಲ್ಲಿ ಈ ಒಂದು ಉಗ್ರಯ್ಯ ಕೊಟ್ಟಿದ್ದನ್ನು ಈಗ ವಿಶ್ವ ಸ್ವೀಕರಿಸುವುದಿಲ್ಲ. ಮುಂದಿನ ದೃಶ್ಯದಲ್ಲಿ ವಿಶ್ವ ಇದ್ದವನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕುಳಿತಿರ್ತಾನೆ. ಅಲ್ಲಿಗೆ ಆಂಜನೇಯ ಸ್ವಾಮಿಯ ಪೂಜಾರಿ ಇದ್ದವನು ಬರುತ್ತಾನೆ. ವಿಶ್ವ ಬೇಜಾರಾಗಿ ಕುಳಿತಿದ್ದ ನೋಡಿ ಒಂದು ಮಾತನ್ನು ಹೇಳುತ್ತಾನೆ. ನೀನು ಮೋಡಿ ವಿದ್ಯೆ ಕಲಿಯಬೇಕೆಂದರೆ ಕೇರಳದಲ್ಲಿ ಒಬ್ಬರು ಪರಿಚಯವಿದ್ದಾರೆ, ಅವರ ಹೆಸರು ನಮ್ಮೂರಿ ಅಂತ. ಅಲ್ಲಿ ಹೋಗಿ ನೀನು ಅವರನ್ನು ಭೇಟಿಯಾಗು, ನಾನು ಒಂದು ಪತ್ರವನ್ನು ಬರೆಯುತ್ತೇನೆ ಎಂದು ಹೇಳುತ್ತಾರೆ. ಆವಾಗ ಆ ಪತ್ರವನ್ನು ತೆಗೆದುಕೊಂಡು ಕೇರಳಕ್ಕೆ ಹೋಗುತ್ತಾನೆ ವಿಶ್ವ ಇದ್ದವನು. ಮುಂದಿನ ದೃಶ್ಯದಲ್ಲಿ ಈಗ ಕೇರಳಕ್ಕೆ ಬರುತ್ತಾನೆ. ಅಲ್ಲಿ ನಮ್ಮೂರಿ ಎಂಬುವರನ್ನ ಭೇಟಿಯಾಗುತ್ತಾನೆ. ಆಂಜನೇಯ ಸ್ವಾಮಿ ಅರ್ಚಕರು ಕೊಟ್ಟಿದ್ದ ಪತ್ರವನ್ನ ಈಗ ಅವರ ಮುಂದೆ ಕೊಡುತ್ತಾನೆ. ಅವಾಗ ಮೋಡಿ ವಿದ್ಯೆಯನ್ನು ಕಲಿಯಬೇಕೇ ಎಂದು ವಿಶ್ವನನ್ನ ಕೇಳುತ್ತಾನೆ. ಅದಕ್ಕೆ ವಿಶ್ವನು ಕೂಡ ಮಾತು ಬರುತ್ತಿದ್ದರೂ ಹೌದು ಎನ್ನುತ್ತಾನೆ. ಮರುದಿನ ಆಗುತ್ತೆ. ಈಗ ನಮ್ಮೂರಿ ಇದ್ದವನು ವಿಶ್ವನನ್ನ ಕರೆದುಕೊಂಡು ಕಾಡಿನ ಮೂಲಕ ಒಂದು ಕಡೆ ಹೋಗುತ್ತಾನೆ. ಒಂದು ಕಾಲು ದಾರಿಯನ್ನ ತೋರಿಸುತ್ತಾನೆ. ಈ ದಾರಿಯ ಮೂಲಕ ಹೋಗು, ಮುಂದೆ ಹೋಗಿ ಒಂದು ನಿನಗೆ ಮನೆ ಸಿಗುತ್ತೆ, ಆ ಮನೆಯಲ್ಲೇ ಅವಿತುಕೊಂಡು ಕುಳಿತಿರು. ಅಷ್ಟರಲ್ಲಿ ಅಲ್ಲಿ ಬೆಳ್ಳುಚುಕ್ಕಿ ಸುಬ್ರಹ್ಮಣ್ಯಂ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಬರುತ್ತಾನೆ. ನೋಡಲು ಹುಚ್ಚನ ಹಾಗೆ ಕಂಡರೂ ಅವನ ಹತ್ತಿರ ಅನೇಕ ಶಕ್ತಿ ಇದೆ ಎಂದು ಹೇಳುತ್ತಾನೆ. ಈಗ ಆ ದಾರಿಯ ಮೂಲಕ ವಿಶ್ವ ಹೋಗಲು ಶುರು ಮಾಡುತ್ತಾನೆ. ಹಾಗೆ ವಿಶ್ವ ಆ ದಾರಿಯಲ್ಲಿ ಸಾಗಿ ಒಂದು ಕಡೆ ಬಂದು ನಿಲ್ಲುತ್ತಾನೆ. ಹಾಗೆ ಮರೆಯಲ್ಲಿ ನಿಂತಾಗ ಸುಬ್ರಹ್ಮಣ್ಯಂ ಎಂಬ ಹೆಸರಿನ ವ್ಯಕ್ತಿ ಅಲ್ಲಿ ಬರುತ್ತಾನೆ. ಅವನು ನೋಡಲು ಹುಚ್ಚರ ಹಾಗೆ ಕಾಣಿಸುತ್ತಿರುತ್ತಾನೆ. ಅವನು ಅಲ್ಲಿಂದ ಹೋಗುತ್ತಿರುವಾಗ ವಿಶ್ವ ಇದ್ದವನು ಅವನ ಕಾಲನ್ನು ಹಿಡಿಯುತ್ತಾನೆ. ವಿಶ್ವ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಈಗ ಆ ವ್ಯಕ್ತಿಯು ಮೋಡಿ ವಿದ್ಯೆ ಬೇಕಾ ಎಂದು ಕೇಳುತ್ತಾನೆ. ಅದಕ್ಕೆ ವಿಶ್ವನು ಹೌದು ಎಂದು ತಲೆ ಅಳಾಡಿಸುತ್ತಾನೆ. ನಾನು ಮರಳಿ ಬರುವವರೆಗೂ ನೀನು ಇಲ್ಲೇ ಬಿದ್ದಿರು ಎಂದು ಅವನನ್ನ ಅಲ್ಲೇ ಮಲಗಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹಾಗೆ ಮುಂದಿನ ದೃಶ್ಯದಲ್ಲಿ ಊರಲ್ಲಿ ಉಗ್ರಯ್ಯನ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತಿರುತ್ತೆ. ಊರ ಜನರು ಎಲ್ಲ ಸೇರಿ ಉಗ್ರಯ್ಯನ ಪಲ್ಲಕ್ಕಿ ಉತ್ಸವ ಮಾಡುತ್ತಿರುತ್ತಾರೆ. ಪಲ್ಲಕ್ಕಿ ಉತ್ಸವ ನಡೆಯುತ್ತಿರುವಾಗ ಅಲ್ಲಿ ಒಂದು ಕುಟುಂಬವನ್ನು ತೋರಿಸುತ್ತಾರೆ. ಅವರು ಈ ಉಗ್ರಯ್ಯನನ್ನ ಆರತಿ ಮಾಡುವಾಗ ಒಂದು ವಿಷಯವು ಉಗ್ರಯ್ಯನಿಗೆ ಕಾಡುತ್ತೆ. ಅದೇ ಮನೆಯಲ್ಲಿ ಹೊಸತಾಗಿ ಮದುವೆಯಾಗಿ ಒಬ್ಬ ಹೆಣ್ಣುಮಗಳು ಬಂದಿರುತ್ತಾಳೆ. ಅವಳನ್ನು ನೋಡಿದ ಉಗ್ರಯ್ಯ ಇವಳನ್ನು ರಾತ್ರಿ ನನ್ನ ಸನ್ನಿಧಾನಕ್ಕೆ ಸೇವೆ ಮಾಡಲು ಕಳಿಸುವಂತೆ ತನ್ನ ಆಳುಗಳಿಗೆ ಹೇಳುತ್ತಾನೆ. ಈಗ ಆಳು ಇದ್ದವರು ಈ ವಿಷಯವನ್ನ ಅವರ ಮುಂದೆ ಹೇಳುತ್ತಾರೆ. ಅವರಿಗೆ ಎಷ್ಟೇ ದುಃಖ ಆದರೂ ಈ ಒಂದು ಕೆಲಸ ಮಾಡಲೇಬೇಕಾಗುತ್ತದೆ. ಹಾಗೆ ಈ ರಾತ್ರಿ ಕೂಡ ಆ ಹೆಣ್ಣು ಮಗಳು ಉಗ್ರಯ್ಯನ ಹತ್ತಿರ ಹೋಗುತ್ತಾಳೆ. ಹಾಗೆ ಮುಂದಿನ ದೃಶ್ಯದಲ್ಲಿ ಮರುದಿನ ಆಗುತ್ತೆ. ಮತ್ತೆ ಈ ವಿಶ್ವನನ್ನು ತೋರಿಸುತ್ತಾರೆ. ವಿಶ್ವನ ಮೇಲೆ ಹಾವುಗಳು, ಚೇಳು ಮತ್ತು ಇರುವೆಗಳು ಎಲ್ಲ ಇರುತ್ತವೆ. ಈಗ ಆ ಸುಬ್ರಹ್ಮಣ್ಯಂ ಅನ್ನುವ ವ್ಯಕ್ತಿ ಮತ್ತೆ ಬರುತ್ತಾನೆ. ಬಂದು ಎಲ್ಲವನ್ನ ನೋಡುತ್ತಾನೆ. ನಿನ್ನ ಒಂದು ಧೈರ್ಯಕ್ಕೆ ಮೆಚ್ಚಿದೆ, ನಾನು ಬರುವವರೆಗೂ ನೀನು ಹೀಗೆ ಬಿದ್ದಿರು ಎಂದು ಹೇಳಿದ್ದೆ, ನೀನು ಹಾಗೆ ಮಾಡಿದ್ದೀಯ, ನಿನ್ನ ಮನಸ್ಸು ದೃಢವಾಗಿ ಇದೆ ಎಂದು ಹೇಳುತ್ತಾನೆ. ಆವಾಗ ತನ್ನ ಕೈಯಲ್ಲಿದ್ದ ರಾಮರಸವನ್ನ ವಿಶ್ವನಿಗೆ ಕುಡಿಯಲು ಹೇಳುತ್ತಾನೆ. ವಿಶ್ವನು ಕುಡಿಯುತ್ತಾನೆ. ಕುಡಿದ ಬಳಿಕ ಮಾತಾಡು ಎಂದು ಹೇಳುತ್ತಾನೆ. ವಿಶ್ವನು ಮಾತನಾಡಲು ಶುರು ಮಾಡುತ್ತಾನೆ. ಈಗ ಇಲ್ಲಿ ವಿಶ್ವನಿಗೆ ಮಾತು ಬರುತ್ತೆ ಎಂದು ನಮಗೆ ತಿಳಿಯುತ್ತೆ. ಹಾಗೆ ಆ ಉಗ್ರಯ್ಯನನ್ನ ಸೋಲಿಸಲು ನನಗೆ ಮೋಡಿ ವಿದ್ಯೆಯನ್ನ ಕಲಿಸು ಎಂದು ಆ ಸುಬ್ರಹ್ಮಣ್ಯಂ ಹತ್ತಿರ ಕೇಳುತ್ತಾನೆ. ಈ ವಿದ್ಯೆಯನ್ನ ಕಲಿಯಬೇಕೆಂದರೆ ಅನೇಕ ಪರೀಕ್ಷೆಗಳು ಇರುತ್ತವೆ, ಅವುಗಳನ್ನ ನೀನು ಗೆದ್ದರೆ ಮಾತ್ರ ಈ ವಿದ್ಯೆಯನ್ನು ಕಲಿಯಲು ಆಗುತ್ತೆ ಎಂದು ಹೇಳುತ್ತಾನೆ. ನಾನು ಕಲಿಯುತ್ತೇನೆ ಎಂದು ಈಗ ವಿಶ್ವ ಹೇಳಿದಾಗ ತನ್ನ ಬೆನ್ನು ಹತ್ತಿ ಬರುವಂತೆ ಹೇಳುತ್ತಾನೆ. ಹಾಗೆ ಆ ಸುಬ್ರಹ್ಮಣ್ಯಂ ಬೆನ್ನು ಹತ್ತಿ ಈಗ ವಿಶ್ವ ಇದ್ದವನು ಹೋಗುತ್ತಾನೆ. ರಾತ್ರಿ ವಿಶ್ವ ಕುಳಿತಿರುತ್ತಾನೆ. ಯಾರೋ ಇಬ್ಬರು ನಗುತ್ತಿರುವ ಧ್ವನಿಯು ವಿಶ್ವನ ಕಿವಿಗೆ ಬೀಳುತ್ತೆ. ಯಾರು ಎಂದು ನೋಡಲು ಹೋಗುತ್ತಾನೆ. ಅಷ್ಟರಲ್ಲಿ ಅವನಿಗೆ ಆಶ್ಚರ್ಯವೊಂದು ಕಾದಿರುತ್ತೆ. ತನ್ನನ್ನು ಇಲ್ಲಿ ಕರೆದುಕೊಂಡು ಬಂದಂತಹ ಸುಬ್ರಹ್ಮಣ್ಯಂ ಎಂಬುವನು ಆಂಜನೇಯ ಸ್ವಾಮಿಯ ಜೊತೆ ಸೇರಿ ಪಗಡೆಯನ್ನು ಆಡುತ್ತಿರುತ್ತಾನೆ. ಈ ವಿಷಯವನ್ನು ನೋಡಿ ವಿಶ್ವನಿಗೂ ಆಶ್ಚರ್ಯವಾಗುತ್ತದೆ. ಆಮೇಲೆ ಆ ಸುಬ್ರಹ್ಮಣ್ಯಮನ್ನ ಕೇಳುತ್ತಾನೆ, ನನಗೆ ಮೋಡಿ ವಿದ್ಯೆಯನ್ನು ಕಲಿಸಲೇಬೇಕು ಎಂದು. ಆವಾಗ ಸುಬ್ರಹ್ಮಣ್ಯಂ ಇದ್ದವನು ಸಹಿತ ನಿನ್ನ ಮನಸ್ಸು ನಿಶ್ಚಲವಾಗಿದ್ದರೆ ಈ ವಿದ್ಯೆಯನ್ನ ನೀನು ಕಲಿಯುವೆ ಎಂದು ಹೇಳುತ್ತಾನೆ. ಈಗ ಮುಂದಿನ ದೃಶ್ಯದಲ್ಲಿ ಒಂದು ಸಮುದ್ರದ ದಡಕ್ಕೆ ಬರುತ್ತಾರೆ. ಅಲ್ಲಿ ವಿಶ್ವನಿಗೆ ಸ್ನಾನವನ್ನ ಮಾಡಿ ಬರುವಂತೆ ಹೇಳುತ್ತಾನೆ. ವಿಶ್ವ ಸ್ನಾನ ಮಾಡಿ ಬಂದ ನಂತರ ಅಲ್ಲಿ ಒಂದು ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಮಾಡುವಂತೆ ಹೇಳುತ್ತಾನೆ. ಈಗ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಮಾಡಿ ಆ ಮೂರ್ತಿಯನ್ನು ದಿನಾಲೂ ಕೂಡ ಪೂಜೆ ಮಾಡಬೇಕು ಎಂದು ಹೇಳುತ್ತಾನೆ. ಈ ರೀತಿ ಕೆಲವು ದಿನಗಳ ಪರ್ಯಂತರ ಮಾಡಬೇಕು. ಹಾಗೆ ಈ
ಮೂರ್ತಿ ಪೂಜೆಯನ್ನು ಮಾಡುತ್ತಿರುವಾಗ ನಿನಗೆ ಅನೇಕ ಸಮಸ್ಯೆಗಳು ಬರಬಹುದು. ಯಾವುದಕ್ಕೆ ತಲೆ ಕೆಡಿಸಿಕೊಳ್ಳದೆ ಈ ಒಂದು ಪೂಜೆಯನ್ನು ಮಾಡಿದರೆ ಆ ಆಂಜನೇಯ ಸ್ವಾಮಿ ಪ್ರತ್ಯಕ್ಷನಾಗುತ್ತಾನೆ ಎಂದು ಹೇಳುತ್ತಾನೆ. ಈಗ ಪೂಜೆಗೆ ಒಂದು ಮಂತ್ರವನ್ನು ಹೇಳಿಕೊಟ್ಟು ಸುಬ್ರಹ್ಮಣ್ಯಂ ಅಲ್ಲಿಂದ ಹೊರಟು ಹೋಗುತ್ತಾನೆ. ವಿಶ್ವನು ಪೂಜೆಯನ್ನ ಮಾಡಲು ಶುರು ಮಾಡುತ್ತಾನೆ. ಈಗ ಕೆಲವು ದಿನಗಳು ಕಳೆಯುತ್ತೆ. ಒಂದು ಮುಂಜಾನೆ ವಿಶ್ವ ಸ್ನಾನ ಮಾಡುತ್ತಿರ್ತಾನೆ. ಅಷ್ಟರಲ್ಲಿ ಯಾರೋ ಕಾಪಾಡಿ ಎಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ. ಅವಳನ್ನ ಕಾಪಾಡಲು ಹೋಗುತ್ತಾನೆ. ಸಮುದ್ರದಲ್ಲಿ ಬಿದ್ದಿರುವ ಅವಳನ್ನು ತೆಗೆದುಕೊಂಡು ಹೊರಗೆ ಬರುತ್ತಾನೆ. ಈಗ ಅವಳು ವಿಶ್ವನ ಮೇಲೆ ಮನಸ್ಸು ಮಾಡಿದಂತೆ ನಾಟಕ ಮಾಡುತ್ತಾಳೆ. ಆದರೆ ವಿಶ್ವ ಇದ್ದವನು ಇದಕ್ಕೆ ತಲೆ ಕೆಡಿಸಿಕೊಳ್ಳದೆ ಮತ್ತೆ ಪೂಜೆಗೆ ಹೋಗುತ್ತಾನೆ. ಆ ಸುಬ್ರಹ್ಮಣ್ಯಂನೇ ಆ ಹೆಣ್ಣಿನ ರೂಪದಲ್ಲಿ ಬಂದಿರುತ್ತಾನೆ. ಈಗ ಕೆಲವು ದಿನಗಳ ನಂತರ ಧ್ಯಾನಕ್ಕೆ ಕುಳಿತು ಬಹಳ ದಿನಗಳು ಆಗಿರುತ್ತೆ. ಧ್ಯಾನಕ್ಕೆ ಮೆಚ್ಚಿ ಆಂಜನೇಯ ಸ್ವಾಮಿಯು ಪ್ರತ್ಯಕ್ಷನಾಗುತ್ತಾನೆ. ಏನು ಬೇಕು ಎಂದು ಕೇಳುತ್ತಾನೆ. ನನಗೆ ಮೋಡಿ ವಿದ್ಯೆಯನ್ನ ದಯಪಾಲಿಸು ಎಂದು ಈಗ ವಿಶ್ವ ಇದ್ದವನು ಹೇಳುತ್ತಾನೆ. ಅದಕ್ಕೆ ಆಂಜನೇಯ ಸ್ವಾಮಿಯು ಸಹಿತ ಮೋಡಿ ವಿದ್ಯೆಯನ್ನ ವಿಶ್ವನಿಗೆ ದಯಪಾಲಿಸುತ್ತಾನೆ. ಈಗ ಮತ್ತೆ ಸುಬ್ರಹ್ಮಣ್ಯಂ ಬರುತ್ತಾನೆ. ಈ ಮೂರ್ತಿಯನ್ನ ತೆಗೆದುಕೊಂಡು ಮನೆಯಲ್ಲಿ ಇಟ್ಟು ಪೂಜಿಸು ಎಂದು ಹೇಳುತ್ತಾನೆ. ಆ ಸುಬ್ರಹ್ಮಣ್ಯಂಗೆ ಧನ್ಯವಾದ ಹೇಳಿ ಈಗ ಊರಿಗೆ ಬರುತ್ತಾನೆ. ಊರಿನ ಮುಖಂಡರು ಎಲ್ಲವೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇರುತ್ತಾರೆ. ಆಂಜನೇಯ ಸ್ವಾಮಿಯ ಮಂಗಳಾರತಿ ನಡೆದಿರುತ್ತೆ. ವಿಶ್ವ ಬಂದು ಮಂಗಳಾರತಿಯನ್ನ ಮಾಡಬೇಡಿ ಎಂದು ಹೇಳುತ್ತಾನೆ. ಹಾಗೆ ಅರ್ಚಕರನ್ನ ಹೊರಗಡೆ ಕರೆಯುತ್ತಾನೆ. ಈಗ ತನ್ನ ಮಂತ್ರಶಕ್ತಿಯಿಂದ ಆಂಜನೇಯ ಸ್ವಾಮಿಯ ಮಂಗಳಾರತಿಯನ್ನ ಮಾಡುತ್ತಾನೆ. ಇದನ್ನು ನೋಡಿ ಊರಿನ ಮುಖಂಡರಿಗೆ ಆಶ್ಚರ್ಯವಾಗುತ್ತದೆ. ಊರಿನ ಮುಖಂಡರು ವಿಶ್ವನನ್ನ ಕೇಳುತ್ತಾರೆ, ಈಗ ನಾವು ಏನು ಮಾಡಬೇಕು ಎಂದು. ಆವಾಗ ವಿಶ್ವ ಇದ್ದವನು ಒಂದು ಮಾತನ್ನು ಹೇಳುತ್ತಾನೆ. ನಾನು ಒಂದು ರಂಗದಲ್ಲಿ ಕೆಲವು ಪರೀಕ್ಷೆಗಳನ್ನ ಉಗ್ರಯ್ಯನಿಗೆ ಇಡುತ್ತೇನೆ. ಆ ಉಗ್ರಯ್ಯನು ಈ ಪರೀಕ್ಷೆಗಳನ್ನ ಪಾಸು ಮಾಡಬೇಕು ಎಂದು ಹೇಳುತ್ತಾನೆ. ಎಲ್ಲರೂ ಸೇರಿ ಉಗ್ರಯ್ಯನಿಗೆ ಈ ಪರೀಕ್ಷೆಯ ಸಲುವಾಗಿ ಬರಬೇಕೆಂದು ಆಹ್ವಾನ ನೀಡಿ ಬನ್ನಿ ಎಂದು ಹೇಳುತ್ತಾನೆ. ಈ ಶಕ್ತಿಯನ್ನ ನೋಡಿದ್ದ ಜನರು ವಿಶ್ವನ ಮೇಲೆ ನಂಬಿಕೆ ಇಟ್ಟು ಉಗ್ರಯ್ಯನನ್ನ ಆಹ್ವಾನ ಮಾಡಲು ಹೋಗುತ್ತಾರೆ. ಅವನ ಮನೆ ಮುಂದೆ ಚಪ್ಪಲಿಯನ್ನ ತೆಗೆದುಕೊಂಡು ಹೋಗುತ್ತಿದ್ದವರು ಈಗ ಚಪ್ಪಲಿಗಳನ್ನು ಹಾಕಿಕೊಂಡು ಅವನ ಮನೆ ಒಳಗಡೆ ಹೋಗುತ್ತಾರೆ. ಉಗ್ರಯ್ಯನಿಗೆ ಆಹ್ವಾನ ಕೊಟ್ಟು ಬರುತ್ತಾರೆ. ಉಗ್ರಯ್ಯನು ಈ ಆಹ್ವಾನಕ್ಕೆ ಒಪ್ಪಿಕೊಳ್ಳುತ್ತಾನೆ. ಮುಂದಿನ ದೃಶ್ಯದಲ್ಲಿ ಈಗ ಪರೀಕ್ಷೆ ಆರಂಭವಾಗುತ್ತದೆ. ಒಟ್ಟಿನಲ್ಲಿ 5 ಸುತ್ತಿನಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತಿರುತ್ತೆ. ತಮ್ಮ ಜೀವಕ್ಕೆ ಏನಾದರೂ ಆದರೆ ಯಾರೂ ಸಹಿತ ಹೊಣೆಗಾರರಲ್ಲ ಎಂದು ಒಂದು ಪತ್ರದ ಮೇಲೆ ಸಹಿ ಮಾಡುತ್ತಾರೆ. ಈಗ ಆ ಸುತ್ತುಗಳ ಬಗ್ಗೆ ವಿಶ್ವ ಇದ್ದವನು ಹೇಳುತ್ತಾನೆ. ಮೊದಲನೇ ಸುತ್ತಿನಲ್ಲಿ ಕುಂಬಳಕಾಯಿಯನ್ನ ಒಡೆಯಬೇಕು. 2ನೇ ಸುತ್ತಿನಲ್ಲಿ ಕಳಸವನ್ನ ಉರುಳಿಸಿ ಕತ್ತಿಯಿಂದ ಬಾಳೆಯ ಕಂಬವನ್ನ ಕತ್ತರಿಸಬೇಕು. 3ನೇ ಸುತ್ತಿನಲ್ಲಿ ದೀಪವನ್ನ ಆರಿಸಬೇಕು. ಹಾಗೆ 4ನೇ ಸುತ್ತಿನಲ್ಲಿ ಬುಟ್ಟಿ ಇರುತ್ತೆ, ಆ ಬುಟ್ಟಿಯನ್ನ ಮುರಿಯಬೇಕು. ಹಾಗೆ ಕೊನೆಯ ಅಂದರೆ 5ನೇ ಸುತ್ತಿನಲ್ಲಿ ಹಗ್ಗದ ಮೇಲೆ ತಾವರೆ ಹೂ ಇಡಲಾಗಿದೆ, ಆ ತಾವರೆ ಹೂವನ್ನ ತಂದು ನನಗೆ ಕೊಡಬೇಕು ಎಂದು. ಹೀಗೆ 5 ಪ್ರಕಾರದ ಪರೀಕ್ಷೆಗಳನ್ನ ಈಗ ವಿಶ್ವ ಇದ್ದವನು ಎಲ್ಲರ ಮುಂದೆ ಹೇಳುತ್ತಾನೆ. ಈಗ ಇದಕ್ಕೆ ಉಗ್ರಯ್ಯ ಇದ್ದವನು, ಇದನ್ನು ನಾನು ಮಾಡುವುದಕ್ಕಿಂತ ನನ್ನ ಆಳ ಜನರು ಕೂಡ ಈ ಒಂದು ಪರೀಕ್ಷೆಯನ್ನು ಪಾಸು ಮಾಡುತ್ತಾರೆ ಎನ್ನುತ್ತಾನೆ. ಈಗ ಪರೀಕ್ಷೆ ಆರಂಭವಾಗುತ್ತದೆ. ಆಳ ಜನರು ಇಬ್ಬರು ಬಂದು ಕುಂಬಳಕಾಯಿಯನ್ನು ತೆಗೆದುಕೊಳ್ಳುವಂತೆ ನೋಡುತ್ತಾರೆ. ಅಷ್ಟರಲ್ಲಿ ಆ ಕುಂಬಳಕಾಯಿಯು ಅವರ ಮೇಲೆ ಆಕ್ರಮಣ ಮಾಡಲು ಶುರು ಮಾಡುತ್ತೆ. ಇದರಿಂದ ಇಬ್ಬರು ಆಳು ಜನರು ಹೋಗಿ ಉಗ್ರಯ್ಯನ ಕಾಲಿಗೆ ಬೀಳುತ್ತಾರೆ. ನಮ್ಮಿಂದ ಇದು ಆಗುವುದಿಲ್ಲ ಎಂದು. ಈಗ ಸಿಟ್ಟಿಗೆದ್ದ ಉಗ್ರಯ್ಯ ತಾನೇ ಬರುತ್ತಾನೆ. ಕುಂಬಳಕಾಯಿಯನ್ನು ಮೊದಲು ಕತ್ತರಿಸಲು ಆಗುವುದಿಲ್ಲ. ಮತ್ತೊಂದು ಚೌಡೇಶ್ವರಿ ಮಂತ್ರವನ್ನು ಹೇಳಿದ ಮೇಲೆ ಕುಂಬಳಕಾಯಿ ಕತ್ತರಿಸುತ್ತಾನೆ. ಹಾಗೆ 2ನೇ ಸುತ್ತನೂ ಸಹಿತ ಆ ಒಬ್ಬ ಚೌಡೇಶ್ವರಿ ತಾಯಿಯನ್ನು ನೆನೆಸಿದ ಬಳಿಕ ಕಳಸವನ್ನು ಉರುಳಿಸುತ್ತಾನೆ. 3ನೇ ಸುತ್ತಿನಲ್ಲಿ ದೀಪವನ್ನು ಸಹಿತ ಆರಿಸುತ್ತಾನೆ. ಬುಟ್ಟಿಯನ್ನ ಮುರಿದು 5ನೇ ಸುತ್ತಿಗೆ ಬರುತ್ತಾನೆ. ಅಲ್ಲಿ ಹಗ್ಗದ ಮೇಲೆ ತಾವರೆ ಹೂ ಇಟ್ಟಿದ್ದನ್ನ ತೆಗೆದುಕೊಳ್ಳುತ್ತಾನೆ. ಆದರೆ ಇದು ಬಹಳ ಭಾರವಾಗಿ ಅಲ್ಲೇ ಕೆಳಗಡೆ ಬೀಳುತ್ತಾನೆ. ಇಲ್ಲಿ ಉಗ್ರಯ್ಯ ಇದ್ದವನು ಸೋಲುತ್ತಾನೆ. ಸೋತ ಬಳಿಕ ಊರನ್ನು ಬಿಟ್ಟು ಹೋಗಬೇಕೆಂದು ಈಗ ಮಾತು ಆಗಿರುತ್ತದೆ. ಅದೇ ರೀತಿ ಉಗ್ರಯ್ಯ ಸೋತಿದ್ದರಿಂದ ಊರನ್ನು ಬಿಟ್ಟು ಹೋಗುತ್ತಾನೆ. ಉಗ್ರಯ್ಯ ಊರು ಬಿಟ್ಟು ಹೋದ ಮೇಲೆ ಈ ಕಡೆ ವಿಶ್ವ ಮತ್ತು ಪುಷ್ಪನ ಮದುವೆ ಆಗುತ್ತೆ. ಹಾಗೆ ಕೆಲವು ವರ್ಷಗಳ ತನಕ ಎಂದು ಬೇರೆ ಒಂದು ವ್ರತವನ್ನು ಮಾಡಲು ಶುರು ಮಾಡುತ್ತಾನೆ ಉಗ್ರಯ್ಯ. ಸರ್ಕಾರಿ ನೌಕರಿಯಲ್ಲಿ ಇರುತ್ತಾನೆ ವಿಶ್ವ. ಹಾಗೆ ತನಗೆ ಒಂದು ಗಂಡು ಮಗುವು ಆಗುತ್ತದೆ. ಹಾಗೆ ಈ ಕಡೆ ಆ ಉಗ್ರಯ್ಯನ ಪೂಜೆಯೂ ಸಹಿತ ಮುಗಿದಿರುತ್ತೆ. ಇನ್ನು ನದಿಯಲ್ಲಿ ಪೂಜೆಗೆ ಹೋಗುತ್ತಾನೆ ಉಗ್ರಯ್ಯ. ಅಲ್ಲಿ ಕೆಲವು ರಾಕ್ಷಸರಿಗೆ ಆಹಾರವನ್ನ ಕೊಡುತ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ಈಗ ಉಗ್ರಯ್ಯ ಇದ್ದವನು ಪುಷ್ಪನ ಮನೆಗೆ ಬರುತ್ತಾನೆ, ಅಂದರೆ ವಿಶ್ವನ ಮನೆಗೆ ಬರುತ್ತಾನೆ. ಬಂದು ಪುಷ್ಪನ ಕಣ್ಣಲ್ಲಿ ನೋಡಿದ ಬಳಿಕ ಆ ಪುಷ್ಪಳ ಮೈಯಲ್ಲಿ ಚೌಡೇಶ್ವರಿ ತಾಯಿ ಬರುತ್ತಾಳೆ. ಉಗ್ರಯ್ಯನಿಗೆ ತನ್ನ ಕೈಯಲ್ಲಿದ್ದ ಮಗುವನ್ನ ಕೊಡುತ್ತಾಳೆ. ಆ ಮಗುವನ್ನ ತೆಗೆದುಕೊಂಡು ಈಗ ಉಗ್ರಯ್ಯ ಹೋಗುತ್ತಾನೆ. ಈ ಕಡೆ ಈ ಸುದ್ದಿಯನ್ನ ತಂದೆ ತಾಯಿ ಇದ್ದವರು ವಿಶ್ವನಿಗೆ ಹೇಳುತ್ತಾರೆ. ಹಾಗೆ ವಿಶ್ವ ಇದ್ದವನು ಮನೆಗೆ ಬರುತ್ತಾನೆ. ಅಲ್ಲಿ ತನ್ನ ಹೆಂಡತಿಯು ಚೌಡೇಶ್ವರಿ ತಾಯಿ ಮೈಯಲ್ಲಿ ಬಂದಿದ್ದನ್ನು ನೋಡುತ್ತಾನೆ. ಈಗ ಆಂಜನೇಯ ಸ್ವಾಮಿ ಹತ್ತಿರ ಪೂಜೆ ಮಾಡಲು ಬರುತ್ತಾನೆ. ಈ ಸುದ್ದಿ ಗೊತ್ತಾಗಿದ್ದ ಉಗ್ರಯ್ಯ ಇದ್ದವನು ಆಂಜನೇಯ ಸ್ವಾಮಿ ಮೂರ್ತಿಯನ್ನ ತನ್ನ ಮಂತ್ರದಿಂದ ಹಾಳು ಮಾಡುತ್ತಾನೆ. ಹಾಗೆ ಇಲ್ಲಿ ಸ್ಮಶಾನದಲ್ಲಿ ಹೂತಿಟ್ಟ ಹೆಣವನ್ನ ತೆಗೆಯುತ್ತಾನೆ. ತೆಗೆದು ಅವರ ಮೇಲೆ ಪೂಜೆಯನ್ನು ಮಾಡಲು ಶುರು ಮಾಡುತ್ತಾನೆ. ಹಾಗೆ ಆ ತನ್ನ ಚೌಡೇಶ್ವರಿ ತಾಯಿಯನ್ನ ಈಗ ಉಗ್ರಯ್ಯ ಇದ್ದವನು ಕರೆಯುತ್ತಾನೆ. ಮನೆಯಲ್ಲಿ ಎಲ್ಲರೂ ಸ್ತಬ್ಧವಾಗಿ ನಿಂತಾಗ ಪುಷ್ಪ ಇದ್ದವಳು ಮನೆಯನ್ನ ಬಿಟ್ಟು ಆ ಸ್ಮಶಾನಕ್ಕೆ ಹೋಗುತ್ತಾಳೆ. ಪುಷ್ಪ ಇದ್ದವಳು ಆ ಸ್ಮಶಾನದಲ್ಲಿ ಆ ಹೆಣದ ಮೇಲೆ ಕೂರುತ್ತಾಳೆ. ಹಾಗೆ ಈ ಕಡೆ ಕಾರಿನಲ್ಲಿ ವಿಶ್ವ ಬರುತ್ತಿರುವುದು ಉಗ್ರಯ್ಯನಿಗೆ ಗೊತ್ತಾಗುತ್ತೆ. ಕಾರನ್ನ ತನ್ನ ಮಂತ್ರಶಕ್ತಿಯಿಂದ ಈಗ ಬ್ಲಾಸ್ಟ್ ಮಾಡುತ್ತಾನೆ.
ಪುಷ್ಪ ಇದ್ದವಳು ನನಗೆ ಹಸಿವಾಗುತ್ತಿದೆ, ಏನಾದರೂ ಕೊಡು ಎಂದು ಹೇಳುತ್ತಾನೆ. ಅಲ್ಲೇ ಕೈಯಲ್ಲಿದ್ದ ಮಗುವನ್ನ ಈಗ ಉಗ್ರಯ್ಯ ಇದ್ದವನು ಪುಷ್ಪಳ ಕೈಗೆ ಕೊಡುತ್ತಾನೆ. ಇನ್ನೇನು ಆ ಮಗುವನ್ನ ಸಾಯಿಸಿ ರಕ್ತವನ್ನ ಕುಡಿಯಬೇಕು ಎಂದು ಪುಷ್ಪವನ್ನು ಅನ್ನುತ್ತಿರುವಾಗಲೇ ವಿಶ್ವ ಬರುತ್ತಾನೆ. ವಿಶ್ವ ಇದ್ದವನು ಆ ಚೌಡೇಶ್ವರಿ ತಾಯಿಗೆ ಕೆಲವು ವಿಷಯಗಳನ್ನು ಹೇಳುತ್ತಾನೆ. ಜಗದೋದ್ಧಾರಕ ಆದ ನೀನು ಒಬ್ಬ ಮಗುವನ್ನು ಕೊಲ್ಲುವುದು ಎಷ್ಟು ಸರಿ ಎಂದು ಹೇಳುತ್ತಾನೆ. ಆದರೆ ಉಗ್ರಯ್ಯ ಮತ್ತೆ ನನ್ನ ಬಲಿಯನ್ನು ನೀನು ಸ್ವೀಕರಿಸಬೇಕು ಎಂದಾಗ ವಿಶ್ವಾಗಿದ್ದವನು ಆಂಜನೇಯ ಸ್ವಾಮಿಯನ್ನ ನೆನೆಯುತ್ತಾನೆ. ಈಗ ಆಂಜನೇಯ ಸ್ವಾಮಿಯು ಪ್ರತ್ಯಕ್ಷವಾಗಿ ಪುಷ್ಪಳ ಮೈಯಲ್ಲಿದ್ದ ಚೌಡೇಶ್ವರಿ ತಾಯಿಯನ್ನ ತನ್ನ ಹಣೆಯಲ್ಲಿ ಸೇರಿಸಿಕೊಳ್ಳುತ್ತಾನೆ. ಹಾಗೆ ವಿಶ್ವ ಈಗ ಚೌಡೇಶ್ವರಿ ತಾಯಿಯ ಮೂರ್ತಿಯನ್ನು ತನ್ನ ಮಂತ್ರಶಕ್ತಿಯಿಂದ ಹಾಳು ಮಾಡುತ್ತಾನೆ. ಈಗ ಮಗು ಉಗ್ರಯ್ಯನ ಹತ್ತಿರ ಇರುತ್ತೆ. ಆ ಮಗುವನ್ನು ಸಹಿತ ತನ್ನ ಕಡೆಗೆ ತೆಗೆದುಕೊಳ್ಳುತ್ತಾನೆ. ಹೀಗೆಲ್ಲ ಆಗಿದ್ದನ್ನು ನೋಡಿದ ಉಗ್ರಯ್ಯ ಇದ್ದವನು ಒಂದು ಚಾಕುವಿನಿಂದ ಪುಷ್ಪಳನ್ನ ಕೊಲ್ಲಲು ಹೋಗುತ್ತಾನೆ. ವಿಶ್ವ ಇದ್ದವನು ಮತ್ತೊಂದು ಮಂತ್ರವನ್ನ ಹೇಳಿದ ಬಳಿಕ ಚಾಕು ಇದ್ದಿದ್ದು ಆ ಹೆಣದ ಮೇಲೆ ಬೀಳುತ್ತೆ. ಈಗ ಹೆಣ ಇದ್ದಿದ್ದು ಎಚ್ಚರವಾಗುತ್ತೆ. ಪುಷ್ಪಳು ಅದನ್ನು ನೋಡುತ್ತಾಳೆ. ಈಗ ಪುಷ್ಪಳಿಗೆ ಜ್ಞಾನ ಬಂದಿರುತ್ತದೆ. ಅದನ್ನು ನೋಡಿ ಹೆದರುತ್ತಾಳೆ. ಅಲ್ಲಿಂದ ಓಡಿ ವಿಶ್ವನ ಹತ್ತಿರ ಬರುತ್ತಾಳೆ. ಆದರೆ ಜೀವಂತವಾಗಿದ್ದ ಹೆಣವು ಆ ಉಗ್ರಯ್ಯನನ್ನ ಹಿಡಿದುಕೊಳ್ಳುತ್ತೆ. ಹಾಗೆ ಉಗ್ರಯ್ಯನನ್ನ ತೆಗೆದುಕೊಂಡು ಆ ಒಂದು ಸಮಾಧಿಯ ಸ್ಥಳದಲ್ಲಿ ಹೋಗಿಬಿಡುತ್ತದೆ. ಇಲ್ಲಿಗೆ ಉಗ್ರಯ್ಯ ಸಾವನ್ನಪ್ಪುತ್ತಾನೆ. ಆ ಒಂದು ಸ್ಥಳಕ್ಕೆ ಪೊಲೀಸರು ಮತ್ತು ನಾಗಪ್ಪ ಬರುತ್ತಾರೆ. ಆ ಉಗ್ರಯ್ಯ ಸತ್ತಿದ್ದನ್ನು ನೋಡುತ್ತಾರೆ. ಇಲ್ಲಿಗೆ ಈ ಒಂದು ಮೂವಿಯು ಮುಗಿಯುತ್ತದೆ.